ಈ ಸೀಸನ್ IPL ಸಖತ್ ಕಿಕ್ ಕೊಡ್ತಾ ಇದೆ. ಸೀನಿಯರ್ ಜೂನಿಯರ್ ಅಂತೆಲ್ಲ ಅಬ್ಬರ ಮಾಡ್ತಾ ಇದ್ದಾರೆ. ಅದರಲ್ಲೂ 18ನೇ ನಂಬರ್ ಆಟ ಜೋರಾಗಿದೆ. 18ರ ಜರ್ಸಿಯ ವಿರಾಟ್ ಕೊಹ್ಲಿ ಅಬ್ಬರಿಸ್ತಿದ್ದಾರೆ. ಕಿಂಗ್ ಕೊಹ್ಲಿಯ ಗರ್ಜನೆ ಜೋರಾಗಿ ಕೇಳ್ತಾ ಇದೆ. ಕ್ಲಾಸ್ ಆಟದ ಮೂಲಕವೇ ವಿರಾಟ್ IPL ಅಖಾಡದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದ್ದಾರೆ. ಆದರೆ ಇಷ್ಟು T20 ಆಡುವ ವಿರಾಟ್ ತಪ್ಪು ಮಾಡಿದ್ರ ಅನ್ನೋ ಪ್ರಶ್ನೆ ಕ್ರಿಕೆಟ್ ಫ್ಯಾನ್ಸ್ ಅನ್ನ ಕಾಡ್ತಾ ಇದೆ. ಹಾಗಿದ್ರೆ ವಿರಾಟ್ ಮಾಡಿದ ತಪ್ಪೇನು? ಫ್ಯಾನ್ಸ್ ಕೊಹ್ಲಿ ಮೇಲೆ ಬೇಜಾರ್ ಆಗಿದ್ದೇಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. 29 ಜೂನ್ 2024 T20 ವಿಶ್ವಕಪ್ ಫೈನಲ್. ಸೌತ್ ಆಫ್ರಿಕಾ ಎದುರು ಟೀಂ ಇಂಡಿಯಾ ಅಬ್ಬರಿಸಿತ್ತು. ಈ ಪಂದ್ಯದಲ್ಲಿ ಗೆದ್ದ ಟೀಂ ಇಂಡಿಯಾ T20 ವಿಶ್ವ ಚಾಂಪಿಯನ್ ಆಗಿ ಮೆರೆದಾಡಿತ್ತು. T20 ವಿಶ್ವ ಚಾಂಪಿಯನ್ ಗೆದ್ದ ಖುಷಿಯಲ್ಲಿ ತೇಲಾಡ್ತಾ ಇದ್ದ ಫ್ಯಾನ್ಸ್ಗೆ ಆಕಾಶವೇ ಕಳಿಚಿ ಬೀಳುವ ಸುದ್ದಿ ಒಂದು ಬಂದಿತ್ತು. ಅದನ್ನು ಕೊಟ್ಟಿದ್ದು ಮತ್ಯಾರೂ ಅಲ್ಲ, ಕಿಂಗ್ ಕೊಹ್ಲಿ. ಈ ಪಂದ್ಯದ ಮ್ಯಾಚ್ ವಿನ್ನರ್ ವಿರಾಟ್ ಕೊಹ್ಲಿಯ ನಿವೃತ್ತಿ ಅಭಿಮಾನಿಗಳನ್ನ ಬರಸಿಡಿಲಂತೆ ಬಡಿದಿತ್ತು. ಮ್ಯಾಚ್ ಗೆಲ್ಲಿಸಿದ ಕಿಂಗ್ ಕೊಹ್ಲಿ ಪಂದ್ಯದ ಬಳಿಕ ಸೈಲೆಂಟ್ ಆಗಿ ನಿವೃತ್ತಿಯ ಶಾಕನ್ನು ನೀಡಿದ್ರು. ವಯಸ್ಸಾಯಿತು, T20 ಕ್ರಿಕೆಟ್ನಿಂದ ದೂರವಾಗಲು ಇದೇ ಸಮಯ ಅನ್ನೋ ನೆಮ್ಮದಿ ವಿರಾಟ್ ಮುಖದಲ್ಲಿ ಕಾಣ್ತಾ ಇತ್ತು. ಆದರೆ ವಿರಾಟ್ T20ಗೆ ಗುಡ್ ಬೈ ಹೇಳಿ ತಪ್ಪು ಮಾಡಿದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ನಿವೃತ್ತಿ ನಂತರ ಕೊಹ್ಲಿ ಸಿಂಹ ಗರ್ಜನೆ. ಇದು IPL ಸೀಸನ್ 18. ಕೊಹ್ಲಿ ಜರ್ಸಿ ನಂಬರ್ ಕೂಡ 18. ಇದು ಕಿಂಗ್ ಕೊಹ್ಲಿ ಸೀಸನ್. ಈ ಸೀಸನ್ನಲ್ಲಿ RCB ಕಪ್ ಗೆಲ್ಲುತ್ತೆ ಅನ್ನೋ ಮಾತು IPL ಆರಂಭದಿಂದಲೇ ಕೇಳಿ ಬರ್ತಾ ಇದೆ. ಯಾಕಂದ್ರೆ 18 ಕೊಹ್ಲಿಗೆ ಲಕ್ಕಿ. ಹಾಗಾಗಿ ಕೊಹ್ಲಿ ಈ ಸೀಸನ್ನಲ್ಲಿ IPL ಕಪ್ ಎತ್ತಿ ಹಿಡಿತಾರೆ ಅನ್ನೋ ಮಾತು ಫ್ಯಾನ್ಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಭಿಮಾನಿಗಳ ವಲಯದ ಈ ನಿರೀಕ್ಷೆಯನ್ನ ವಿರಾಟ್ ಸುಳ್ಳು ಮಾಡಿಲ್ಲ. IPL ಅಖಾಡದಲ್ಲಿ ಕ್ಲಾಸ್ ಆಟದಿಂದಲೇ ಧೂಳೆಬ್ಬಿಸುತ್ತಿರುವ ಕೊಹ್ಲಿ ಎದುರಾಳಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದಾರೆ. 11 ಪಂದ್ಯ, 7 ಅರ್ಧಶತಕ, ಕೊಹ್ಲಿಯೇ ಕಿಂಗ್. ವಿರಾಟ್ ಕೊಹ್ಲಿ ಈ ಸೀಸನ್ನಲ್ಲಿ RCB ಪರ ಆಡಿದ 11 ಮ್ಯಾಚ್ಗಳ ಪೈಕಿ 4 ಮ್ಯಾಚ್ಗಳಲ್ಲಿ ಬಿಟ್ಟರೆ ಉಳಿದ 7 ಮ್ಯಾಚ್ಗಳಲ್ಲಿ ಅರ್ಧಶತಕ ಗಡಿ ದಾಟಿದ್ದಾರೆ. ಇದು ಪ್ರಸಕ್ತ ಆವೃತ್ತಿಯ ಆಟಗಾರನೊಬ್ಬ ಸಿಡಿಸಿದ ಗರಿಷ್ಠ ಅರ್ಧಶತಕಗಳಾಗಿವೆ. ಇಂಟ್ರೆಸ್ಟಿಂಗ್ ಅಂದರೆ ಕೊಹ್ಲಿ ಅರ್ಧಶತಕ ಸಿಡಿಸಿದ ಪ್ರತಿ ಮ್ಯಾಚ್ನಲ್ಲಿ RCB ಗೆಲ್ತಾ ಇದೆ. ಇದು ಕೊಹ್ಲಿಯ ಆಟದ ಇಂಪ್ಯಾಕ್ಟ್ ಎಷ್ಟು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. 36ರ ವಯಸ್ಸಿನಲ್ಲೂ ಚಿರತೆಯ ವೇಗ. ಈ ಸೀಸನ್ನಲ್ಲಿ ಯಂಗ್ ಪ್ಲೇಯರ್ ಅಂದರೆ ಹೊಸ ಯುವಕರು ಮಿಂಚು ಹರಿಸ್ತಾ ಇದ್ದಾರೆ. ಹಾಗೆ T20 ಸ್ಪೆಷಲಿಸ್ಟ್ಗಳ ಅಬ್ಬರ ಕೂಡ ಜೋರಾಗಿದೆ. ಇದರ ನಡುವೆ 36 ವರ್ಷದ ವಿರಾಟ್ ಬೌಲರ್ಗಳ ಬೆಂಡತ್ತಿ ವೀರಾವೇಶದ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ. ಕೊಹ್ಲಿ, ಸಾಯಿ ಸುದರ್ಶನ್, ಶುಭಮನ್ ಗಿಲ್, ಜೋಶ್ ಬಟ್ಲರ್, ನಿಕೋಲಸ್ ಪೂರನ್, ಸೂರ್ಯಕುಮಾರ್ ಅಂತ T20 ಸ್ಪೆಷಲಿಸ್ಟ್ ಹಾಗೂ ಯುವ ಆಟಗಾರರನ್ನೇ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಹಿಂದಿಕ್ಕಿದ್ದಾರೆ. 36ರ ವಯಸ್ಸಿನಲ್ಲೂ ಯುವ ಆಟಗಾರರು ನಾಚಿಸುವಂತೆ ಕೊಹ್ಲಿ ಮೆರೆದಾಡ್ತಾ ಇದ್ದಾರೆ. ತಪ್ಪು ಮಾಡಿದ್ರ ವಿರಾಟ್ ಕೊಹ್ಲಿ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರೂ ಚುಟುಕು ಫಾರ್ಮೆಟ್ನಲ್ಲಿ ಕೊಹ್ಲಿಯ ಕದರ್ ಕಡಿಮೆಯಾಗಿಲ್ಲ. ಈ ಸೀಸನ್ನಲ್ಲಿ ಕೊಹ್ಲಿ ಆಟ ನೋಡಿದವರಲ್ಲಿ T20ಗೆ ತುಂಬ ಬೇಗ ಗುಡ್ ಬೈ ಹೇಳಿಬಿಟ್ರ ಅನ್ನೋ ಪ್ರಶ್ನೆ ಹುಟ್ಟಿದೆ. ಪ್ಲೇಯಿಂಗ್ ಕಂಡೀಷನ್ನ ಅರ್ಥ ಮಾಡಿಕೊಂಡು ಮ್ಯಾಚ್ ಸಿಚುವೇಶನ್ ತಕ್ಕಂತೆ ಕೊಹ್ಲಿ ಅಷ್ಟು ಬೊಂಬಾಟ್ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ. ಈ ಸೀಸನ್ನಲ್ಲಿ 11 ಇನ್ನಿಂಗ್ಸ್ಗಳನ್ನು ಆಡಿರುವ ವಿರಾಟ್ ಬರೋಬ್ಬರಿ 63.13ರ ಸರಾಸರಿಯಲ್ಲಿ 505 ರನ್ಗಳನ್ನು ಕೊಳ್ಳೆ ಹೊಡೆದಿದ್ದಾರೆ. 7 ಬಾರಿ ಹಾಫ್ ಸೆಂಚುರಿ ಗಡಿ ದಾಟಿದ್ದಾರೆ. RCBಯ ರಿಯಲ್ ಮ್ಯಾಚ್ ವಿನ್ನರ್ ಆಗಿ ಮೆರೆದಾಡ್ತಾ ಇದ್ದಾರೆ. 2026ರ ವಿಶ್ವಕಪ್ ತನಕ T20 ಆಡಬೇಕಿತ್ತ? ವಿರಾಟ್ 2026ರ T20 ವಿಶ್ವಕಪ್ನಲ್ಲಿ ಆಡಿದ್ರೆ ಉತ್ತಮ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ 2026ರ T20 ವಿಶ್ವಕಪ್ ಭಾರತ ಹಾಗೂ ಲಂಕಾ ಆತಿಥ್ಯದಲ್ಲಿ ನಡೆಯಲಿದೆ. ಭಾರತ ಹಾಗೂ ಲಂಕಾದ ಯಾವುದೇ ಕಂಡೀಷನಲ್ಲಾದರೂ ಸರಾಗವಾಗಿ ರನ್ ಗಳಿಸಬಲ್ಲ ಕೊಹ್ಲಿ 36ರ ವಯಸ್ಸಿನಲ್ಲೂ ಅದೇ ಫಿಟ್ನೆಸ್ ಹೊಂದಿದ್ದಾರೆ. T20ಗೆ ಬೇಕಾದ ರಿದಮ್ ಇದೆ. ಇದೆಲ್ಲ ಇರುವ ಕೊಹ್ಲಿ ಮುಂದಿನ T20 ತನಕ ವೇಟ್ ಮಾಡಿದ್ರೆ ಟೀಂ ಇಂಡಿಯಾಗೆ ಲಾಭವಾಗ್ತಿತ್ತು ಅನ್ನೋದು ಎಲ್ಲರ ಅಭಿಪ್ರಾಯ. IPLನಲ್ಲಿ ಮಿಂಚುತ್ತಿರುವ ಕೊಹ್ಲಿ 2026ರ ತನಕ ಇದ್ದಿದ್ರೆ ಹೊಸಬರಿಗೂ ಹೊಸ ಜೋಶ್ ಬರ್ತಾ ಇತ್ತು, ಟ್ರೋಫಿ ಕೂಡ ನಮ್ದಾಗ್ತಿತ್ತು ಅನ್ನೋದು ಫ್ಯಾನ್ಸ್ ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.